ಎಲ್ರಿಗೂ ನಮಸ್ಕಾರ. ಇಂದಿನ ದಿನಾಂಕ 2026 ಫೆಬ್ರವರಿ 11. ಈ ದಿನದ ಪಂಚಾಂಗ ಶ್ರೀ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಮಾಘ ಮಾಸ ಕೃಷ್ಣ ಪಕ್ಷ ಬುಧವಾರ ಆಗುತ್ತೆ. ಬೆಳಗ್ಗೆ 9:20 ನವಮಿ ತಿಥಿ ಇದೆ. ಆನಂತರ ದಶಮಿ ತಿಥಿ ಆರಂಭ ಆಗುತ್ತೆ. ಅನುರಾಧ ನಕ್ಷತ್ರ ಬೆಳಗ್ಗೆ 10:35 ಇದೆ. ಆನಂತರ ಜ್ಯೇಷ್ಠ ನಕ್ಷತ್ರ ಆರಂಭ ಆಗುತ್ತೆ. ಇದು ವ್ಯಾಘ್ರ ಯೋಗ ಮತ್ತು ಗರಕರಣ ಇದೆ. ಅಮೃತ ಸಿದ್ಧಿ ಯೋಗ ಇದೆ. ಇವತ್ತು ಮುಖ್ಯವಾಗಿ ನವಮಿ ಇರೋ ಕಾರಣ ಸಾಮಾನ್ಯವಾಗಿ ಯಾವುದೇ ಒಂದು ಹೊಸ ಕೆಲಸವನ್ನು ಆರಂಭ ಮಾಡಲ್ಲ. ಆದರೆ ಇಲ್ಲಿ 9:20 ನಂತರ ದಶಮಿ ಬರುತ್ತೆ. ಅನುರಾಧ ನಕ್ಷತ್ರ ಒಳ್ಳೆಯದು, ಜ್ಯೇಷ್ಠ ನಕ್ಷತ್ರನೂ ಒಳ್ಳೆಯದು. ಆದ್ದರಿಂದ ಯಾವುದಾದರೂ ಅನಿವಾರ್ಯದ ಪರಿಸ್ಥಿತಿಯಲ್ಲಿ ಹೊಸ ಕೆಲಸವನ್ನು ಆರಂಭ ಮಾಡ್ಬೋದು. ಯಾವುದೇ ರೀತಿ ತೊಂದರೆ ಇಲ್ಲ. ಅದರಲ್ಲೂ ಈ ದಿನ ಬುಧವಾರ ಅನುರಾಧ ನಕ್ಷತ್ರ ಮತ್ತು ಜ್ಯೇಷ್ಠ ನಕ್ಷತ್ರ ಎರಡೂ ತುಂಬ ಒಳ್ಳೆಯ ದಿನಗಳಾಗುತ್ತೆ. ಅದು ಮುಖ್ಯವಾದಂತಹ ವಿಚಾರ. ಇನ್ನು ಇಂದಿನ ಸೂರ್ಯೋದಯವನ್ನು ಆಧರಿಸಿ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ 12:38 ಆರಂಭ ಆಗಿ 2:06 ಮುಗಿಯುತ್ತೆ. ಆನಂತರ ಯಮಗಂಡ ಕಾಲ ಬೆಳಗ್ಗೆ 8:14 9:42 ಇರುತ್ತೆ. ಈ ವೇಳೆಯಲ್ಲಿ ಅಂದರೆ ಯಮಗಂಡ ಕಾಲ ಇದ್ದಾಗ ಹೊಸ ವಾಹನವನ್ನು ಕೊಡಬಾರ್ದು, ಮನೆಯಿಂದ ಹೊರಗೆ ಪ್ರಯಾಣ ಮಾಡಬಾರ್ದು, ಹೊರಗಿನಿಂದ ಮನೆಗೆ ವಾಪಸ್ ಬರ್ಬೋದು, ತೊಂದರೆ ಇಲ್ಲ. ಹಾಗೆ ಹೊಸದಾಗಿ ಔಷಧಿಯನ್ನು ಸೇವನೆ ಮಾಡೋದಕ್ಕೆ ಆರಂಭಿಸಬಾರ್ದು. ಇದು ತುಂಬ ಮುಖ್ಯವಾದಂತಹ ವಿಚಾರಗಳಾಗಿವೆ. ಈ ದಿನ ಬ್ರಾಹ್ಮಿ ಮುಹೂರ್ತ ಅಥವಾ ಬ್ರಹ್ಮ ಮುಹೂರ್ತ ಬೆಳಗಿನ ಜಾವ 5:05 5:55 ಇದೆ. ಗೋಧೂಳಿ ಮುಹೂರ್ತ 6:22 ಸಂಜೆ ಆರಂಭ ಆದರೆ 6:47 ಮುಗಿಯುತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ದೇವರ ಪೂಜೆ ಪುನಸ್ಕಾರಗಳು, ಜಪತಪಗಳು ವಿಶೇಷವಾದಂತಹ ಫಲಗಳನ್ನು ಕೊಡುತ್ತೆ. ಆನಂತರ ಮುಖ್ಯವಾಗಿ ದುರ್ಮುಹೂರ್ತ ಅಂತ ಕರಿತೀವಿ. ಮಧ್ಯಾಹ್ನ 12:11 12:57 ಇರುತ್ತೆ. ಇಷ್ಟು ಮುಖ್ಯವಾದಂತಹ ವಿಚಾರ. ಮತ್ತೊಂದು ಅಮೃತ ಸಿದ್ಧಿ ಯೋಗ ಯಾವಾಗ ಬರುತ್ತೆ ಅಂದರೆ ಬೆಳಗಿನ ವೇಳೆ 6:44 10:53 ಬೆಳಗ್ಗೆ ಈವರೆಗೂ ಅಮೃತ ಸಿದ್ಧಿ ಯೋಗ ಇದೆ. ಇಂತಿಷ್ಟು ಇವತ್ತಿನ ವಿಚಾರಗಳು. ಇನ್ನು ಎಲ್ಲರಿಗೂ ಒಳ್ಳೆಯದಾಗಲಿ, ಒಳ್ಳೆಯದಾಗುತ್ತೆ. ಎಲ್ಲಿವರೆಗೂ ನಾವು ಒಬ್ಬರಿಗೆ ಒಳ್ಳೆಯದನ್ನು ಕೋರ್ತೀವೋ ಅಲ್ಲಿವರೆಗೂ ಆ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಸಹಾಯವನ್ನು ಮಾಡ್ತಾನೆ. ಇದೇ ಇರುವ ನಿಜವಾದ ವಿಚಾರ. ಇನ್ನು ಈ ದಿನದ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸೋಣ. ಮೇಷರಾಶಿಯವರ ವಿಚಾರಕ್ಕೆ ಬಂದಾಗ ಪತ್ನಿಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ. ಹಾಗೆ ಆಕೆ ವೃತ್ತಿಯಲ್ಲಿದ್ದಲ್ಲಿ ಅಥವಾ ಸ್ವಂತ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾ ಇದ್ದಲ್ಲಿ ಹಣಕಾಸಿನ ವಿಚಾರದಲ್ಲಿ ಚೂರು ಹಿನ್ನಡೆ ಉಂಟಾಗುತ್ತೆ. ಈ ಕುಟುಂಬದಲ್ಲಿ ಕೆಲವೊಮ್ಮೆ ಅನಾವಶ್ಯಕವಾದಂತಹ ವಾದ ವಿವಾದಗಳು ಉಂಟಾದರೂ ಕೂಡ ಅದನ್ನು ಬಗೆಹರಿಸಿಕೊಂಡು ಸಂತೋಷವಾಗಿ ಜೀವನವನ್ನು ಮಾಡ್ತೀರಿ, ತೊಂದರೆ ಇಲ್ಲ. ಪ್ರತಿದಿನದ ಕೆಲಸ ಕಾರ್ಯಗಳು ಅಂದರೆ ಕೌಟುಂಬಿಕ ಕೆಲಸ ಕಾರ್ಯಗಳು ನಿಧಾನಗತಿಯಲ್ಲಿ ಸಾಗುತ್ತೆ. ಈ ಕಾರಣದಿಂದ ನಿಮ್ಮ ಮನಸ್ಸಿಗೆ ಒಂದು ರೀತಿಯ ಒಂದು ಬೇಸರ ಅಥವಾ ಈ ಮಾನಸಿಕ ಒತ್ತಡ ಹೆಚ್ಚಾಗುತ್ತೆ. ಆದರೆ ಎಲ್ಲವನ್ನೂ ಮೀರಿ ನೀವು ಮುಂದುವರಿಲೇಬೇಕು. ತಡ ಆದರೂ ಕೂಡ ನಿಮ್ಮ ಪ್ರಯತ್ನಕ್ಕೆ ತಕ್ಕಂತಹ ಫಲಿತಾಂಶಗಳು ಸಿಗುತ್ತೆ. ಆದ್ದರಿಂದ ಅಂಜಿಕೆಯನ್ನು ಬಿಟ್ಟು ಮುಂದುವರಿಯೋದು ತುಂಬ ಒಳ್ಳೆಯದು. ಇನ್ನು ನಿಮ್ಮ ಕಣ್ಣು, ಕಿವಿ ಅಥವಾ ಮೂಗಿಗೆ ಸಂಬಂಧಪಟ್ಟಂತೆ ತೊಂದರೆ ಆಗುವಂತಹ ಸಾಧ್ಯತೆಗಳಿವೆ, ಎಚ್ಚರಿಕೆ ಇರಲಿ. ಅದರಲ್ಲೂ ಈ ಮಕ್ಕಳು ಉದಾಹರಣೆ ಪೆನ್ಸಿಲ್ಲು ಕಿವಿಗೋ ಮೂಗೋ ಕಣ್ಗೋ ಚುಚ್ಕೊಬಿಡ್ಬೋದು ಈ ಥರ. ಅಥವಾ ಮನೆಯಲ್ಲಿರೋ ಗೃಹಿಣಿಯರು ಅಡುಗೆ ಮಾಡುವಾಗ ಏನಾದರೂ ತೊಂದರೆ ಆಗ್ಬೋದು, ಕಣ್ಣು ಕಿವಿ ಅಥವಾ ಮೂಗಿಗೆ ಈ ರೀತಿ ಯಾವುದೇ ಒಂದು ರೀತಿಯ ಪ್ರಾಬ್ಲಮ್ ಆಗ್ಬೋದು, ಎಚ್ಚರಿಕೆ ಇರಲಿ.
ಇನ್ನು ಉದ್ಯೋಗ ಸ್ಥಾನದಲ್ಲಿ ಯಾವುದೇ ರೀತಿಯ ಬದಲಾವಣೆಗಳಿರಲ್ಲ. ಇಲ್ಲಿಯವರೆಗೂ ಹೇಗೆ ನಡ್ಕೊಂಡು ಹೋಗ್ತಾ ಇರುತ್ತೆ ಕೆಲಸಗಳು ಅದೇ ರೀತಿ ಇರುತ್ತೆ. ಆದರೆ ಸ್ವಲ್ಪ ನೀವು ಹೆಚ್ಚಿನ ಮುತುವರ್ಜಿಯನ್ನು ತೋರಿಸಿದರೆ, ಆಸಕ್ತಿಯನ್ನು ವಹಿಸಿದರೆ ನಿಮ್ಮ ಉದ್ಯೋಗ ಸ್ಥಾನದಲ್ಲಿ ವಿಶೇಷವಾದಂತಹ ಫಲಿತಾಂಶಗಳು ಮತ್ತು ವಿಶೇಷವಾದಂತಹ ಗೌರವ ನಿಮಗೆ ಲಭಿಸುತ್ತೆ. ಅದರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ. ವೃಷಭ ರಾಶಿಯವರಲ್ಲಿ ಈ ದಿನ ಯಾವುದೇ ವಿಚಾರವನ್ನು ತೆಗೆದುಕೊಂಡರೂ ಕೂಡ ಅವರ ಒಂದು ಯೋಚನೆಯಂತೆ, ಅವರ ಒಂದು ಇಷ್ಟದಂತೆ ನಡ್ಕೊಂಡು ಹೋಗಬೇಕು. ಒಂದು ಸ್ವಲ್ಪ ಏರುಪೇರು ಉಂಟಾದರೂ ಕೂಡ ಅದನ್ನು ಇವರು ಎದುರಿಸೋದಕ್ಕೆ ಸಿದ್ಧರಾಗಿರಲ್ಲ. ಯಾವುದೋ ಒಂದು ರೀತಿಯ ವಿಚಾರಕ್ಕೆ ಮನಸ್ಸಿನಲ್ಲಿ ಅತೀವವಾದ ಚಿಂತೆ ಇರುತ್ತೆ. ಹಾಗೆಯೇ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳಾದರೂ ಕೂಡ ಕಷ್ಟಪಟ್ಟು ಹೆಚ್ಚಿನ ಶ್ರಮದಿಂದ ಅದನ್ನು ಮಾಡಬೇಕಾಗುತ್ತೆ. ನಿಮ್ಮದೇ ಆದ ತಪ್ಪಿಗೆ ತೊಂದರೆಗೆ ಸಿಲುಕ್ತೀರಿ. ಅದು ಯಾವುದೇ ವಿಚಾರ ಆಗಿರಲಿ. ಅದರಿಂದ ಪ್ರತಿಯೊಂದು ವಿಚಾರ ಆದರೂ ಎಚ್ಚರಿಕೆಯ ತೀರ್ಮಾನವನ್ನು ತಗೋಬೇಕು. ಇನ್ನು ಮನೆತನಕ್ಕೆ ಸಂಬಂಧಪಟ್ಟಂತಹ ಆಸ್ತಿಯ ವಿಚಾರದಲ್ಲಿ ನಿಮ್ಮ ಭಾಗವಹಿಸುವಿಕೆ ಇರುತ್ತೆ. ಇದರಿಂದ ನಿಮಗೆ ಒಂದು ಒಳ್ಳೆಯ ಗೌರವ ಸಹ ಸಿಗುತ್ತೆ. ಕಾರಣ ಏನಪ್ಪ ಅಂದರೆ, ನೀವು ನೀಡುವಂತಹ ಸಲಹೆ ಸೂಚನೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಬೇರೆಯವರಿಗೆ ಕಷ್ಟ ಅನಿಸಿದ ವಿಚಾರಗಳನ್ನು ನೀವು ಸುಲಭವಾಗಿ ಅಧ್ಯಯನ ಮಾಡ್ತೀರಿ. ಹಾಗೆಯೇ ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದರೂ ಕೂಡ ಅವರ ಮಾತೃಭಾಷೆಯಲ್ಲದೆ ಬೇರೆ ಭಾಷೆಗಳನ್ನು ಅಭ್ಯಾಸ ಮಾಡಿ ಅದರಲ್ಲೂ ಸಹ ಪಾಂಡಿತ್ಯವನ್ನು ಸಾಧಿಸುವಂತಹ ಸಾಧ್ಯತೆಗಳು ಕಂಡುಬರ್ತಿದೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಈ ಅಜೀರ್ಣತೆಯ ತೊಂದರೆ ಹೆಚ್ಚಾಗಿ ನಿಮ್ಮನ್ನು ಕಾಡುತ್ತೆ. ನಿಮ್ಮ ಕೀರ್ತಿ ಪ್ರತಿಷ್ಠೆಯನ್ನು ಉಳಿಸ್ಕೊಂಬಕ್ಕೆ ಕುಟುಂಬ ಆಗ್ಬೋದು ಅಥವಾ ಸಮಾಜದಲ್ಲಿ ಆಗ್ಬೋದು ಯಾವುದೇ ರೀತಿಯ ತ್ಯಾಗಕ್ಕೆ ನೀವು ಸಿದ್ಧರಾಗಿರ್ತೀರಿ. ಈ ಕಾರಣದಿಂದ ಹೊಗಳಿಕೆಯನ್ನು ನಿರೀಕ್ಷಿಸೋ ಕಾರಣದಿಂದ ವಿಶ್ರಾಂತಿ ಇಲ್ಲದೆ ದುಡಿಬೇಕಾಗತ್ತೆ. ಮನೆಯಲ್ಲೂ ಅಷ್ಟೇ, ಈ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ. ಸಾಧ್ಯವಾದಷ್ಟು ಕೆಲಸದಷ್ಟೇ ವಿಶ್ರಾಂತಿಯನ್ನು ತಗೊಂಬೋದು ತುಂಬ ಒಳ್ಳೆಯದು. ಮಿಥುನ ರಾಶಿಯಲ್ಲಿ ಜನಿಸಿರೋರು, ಇವರ ಕೆಲಸ ಕಾರ್ಯಗಳು ಸುಗಮವಾಗಿ ನಡೆಯುತ್ತೆ. ಆದರೆ ಇವರದೇ ಒಂದು ತಪ್ಪು ಇರುತ್ತೆ. ಅದೇನಪ್ಪ ಅಂದರೆ, ಸುಲಭವಾಗಿ ಯಾವುದೇ ವಿಚಾರದಲ್ಲಿ ದಿಟ್ಟ ನಿಲುವನ್ನು ತಗೊಳ್ಳಲ್ಲ. ಇವರು ತೆಗೆದುಕೊಳ್ಳುವಂತಹ ನಿರ್ಧಾರಗಳನ್ನು ಅನಾವಶ್ಯಕವಾಗಿ ಬೇರೆಯವರ ಮನಸ್ಸನ್ನು ಗೆಲ್ಲಕ್ಕೆ ಅಥವಾ ಬೇರೆಯವರ ಪ್ರಭಾವಕ್ಕೆ ಒಳಗಾಗಿ ಬದಲಾಯಿಸ್ತಾರೆ. ಈ ಕಾರಣದಿಂದ ಏನಪ್ಪ ಆಗುತ್ತೆ ಅಂದರೆ, ಇವರಿಗೆ ದೊರೆಯಬೇಕಾದ ಹಲವು ಸೌಲಭ್ಯಗಳು ಇವರಿಂದ ದೂರವಾಗುತ್ತೆ. ಆದ್ದರಿಂದ ಸಾಧ್ಯವಾದಷ್ಟು ನಿಮ್ಮ ಮನಸ್ಸಿಗೆ ಒಪ್ಪುವಂತಹ ಕೆಲಸಗಳನ್ನು ಆಯ್ಕೆ ಮಾಡ್ಕೊಂಬೋದು ಒಳ್ಳೆಯದು. ಆತುರ ಪಡದೆ ಬುದ್ಧಿವಂತಿಕೆಯಿಂದ ಮುಂದುವರಿರಿ. ಯಾವುದೇ ಒಂದು ತೊಂದರೆ ಕಂಡುಬರಲ್ಲ. ಇನ್ನು ಬೇರೆಯವರಿಂದ ಯಾವುದೇ ಒಂದು ಈ ಸಹಾಯ ಅಥವಾ ಸಹಕಾರದ ನಿರೀಕ್ಷೆ ಬೇಡ. ಯಾರೊಬ್ಬರು ನಿಮಗೆ ಸಹಾಯ ಮಾಡೋದಕ್ಕೆ ಬರಲ್ಲ. ಇನ್ನೂ ಸಾಧ್ಯ ಆದರೆ ನಿಮ್ಮಿಂದ ಅವರ ಕೆಲಸ ಕಾರ್ಯಗಳನ್ನು ಮಾಡಿಸ್ಕೋತಾರೆ. ಆದ್ದರಿಂದ ಮೊದಲ ಆದ್ಯತೆ ನಿಮ್ಮ ಕುಟುಂಬಕ್ಕೆ ಮತ್ತು ನಿಮ್ಮ ಸ್ವಂತ ಕೆಲಸಕ್ಕೆ ಇರೋದು ತುಂಬ ಒಳ್ಳೆಯದು. ಇನ್ನು ಧಾರ್ಮಿಕವಾದಿಗಳು ಧರ್ಮದ ಬಗ್ಗೆ, ಪೂಜೆ ಪುನಸ್ಕಾರದ ಬಗ್ಗೆ ಹೆಚ್ಚಿನ ಆಸಕ್ತಿ ತೋರ್ತೀರಿ. ಹಾಗೆಯೇ ಯಾತ್ರಾ ಸ್ಥಳಕ್ಕೆ ಸಹ ಭೇಟಿಯನ್ನು ನೀಡುವಂತಹ ಸಾಧ್ಯತೆ ಇದೆ. ಮಾನಸಿಕವಾಗಿ ಶಕ್ತಿಯುತವಾದರೂ ಕೂಡ ದೈಹಿಕ ದೌರ್ಬಲ್ಯತೆ ನಿಮ್ಮನ್ನು ಕಾಡುತ್ತೆ. ಅಧಿಕಾರ ಸಿಗುತ್ತೆ ನಿಮ್ಮ ಅದೃಷ್ಟದ ಬಲದಿಂದ. ನೀವೆಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಕೂಡ ಅದನ್ನು ನಿಮ್ಮ ಹಿರಿಯ ಅಧಿಕಾರಿಗಳು ಒಪ್ಪಲಾರ್ದಿರ ಹೋಗಿರ್ತಾರೆ. ಆದರೆ ಅದೃಷ್ಟದಿಂದ ನಮಗೆ ಸಿಗುತ್ತೆ, ತೊಂದರೆ ಇಲ್ಲ. ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನಿಮ್ಮ ಸೋದರ ಅಥವಾ ಸೋದರಿಯ ಜೀವನದ ಏಳಿಗೆಯಲ್ಲಿ ನಿಮ್ಮ ಪಾತ್ರ ಅತಿ ಮುಖ್ಯವಾಗಿರುತ್ತೆ. ಕಟಕ ರಾಶಿಯವರ ವಿಚಾರಕ್ಕೆ ಬಂದಾಗ, ನಿಮಗೆ ತಿಳಿದೋ ಅಥವಾ ತಿಳಿಯದೇನೋ ನಿಮ್ಮ ತಂದೆಗೆ ಸಂಬಂಧಪಟ್ಟಂತಹ ಅಥವಾ ಕುಟುಂಬದ ಹಿರಿಯರಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ತಪ್ಪು ನಿರ್ಧಾರವನ್ನು ತಗೋತೀರಿ.
ಇದರಿಂದ ಸ್ವಲ್ಪ ತೊಂದರೆ ಸಹ ಉಂಟಾಗುವಂತಹ ಸಾಧ್ಯತೆ ಇದೆ. ಇದೇ ಕಾರಣಕ್ಕೆ ನಿಮ್ಮ ಮನಸ್ಸಿಗೆ ಬೇಸರ ಉಂಟಾಗುತ್ತೆ, ಮನದಲ್ಲಿ ಒಂದು ರೀತಿಯ ಚಿಂತೆ ಸಹ ಮನೆ ಮಾಡುತ್ತೆ. ಇಲ್ಲಿ ಸಮಾಜದಲ್ಲಿ ಅಥವಾ ನೆರೆಹೊರೆಯವರ ವಿಚಾರದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲ್ಲ. ಅನಿರೀಕ್ಷಿತವಾಗಿ ದುಡುಕುತನದಿಂದ ಅವರೊಂದಿಗೆ ನೀವು ವಾದ ವಿವಾದದಲ್ಲಿ ತೊಡಗ್ತೀರಿ. ನಿಮ್ಮ ತಾಯಿಯವರ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಅವರ ಆರೋಗ್ಯದಲ್ಲಿ ಏರುಪೇರು ಆಗುವಂತಹ ಸಾಧ್ಯತೆಗಳಿವೆ. ನೀವೇನಪ್ಪ ಮಾಡ್ತೀರಿ, ಹೆಚ್ಚಿನ ಪ್ರಯತ್ನದಿಂದ, ಸತತ ಪ್ರಯತ್ನದಿಂದ ಈ ಕುಟುಂಬದ ವಿಚಾರದಲ್ಲಿ ಉನ್ನತ ಮಟ್ಟದ ತೀರ್ಮಾನಗಳನ್ನು ತಗೋತೀರಿ. ಬರೀ ಕುಟುಂಬ ಮಾತ್ರ ಅಲ್ಲ, ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ. ಸೋಲಿಗೆ ಭಯಪಡಲ್ಲ. ಸೋಲು ಇರುತ್ತೆ, ಆದರೆ ಅದಕ್ಕೆ ಭಯಪಡಲ್ಲ. ಧೈರ್ಯದಿಂದ, ಸತತ ಪ್ರಯತ್ನದಿಂದ ನಿರೀಕ್ಷಿಸಿದ ಮಟ್ಟವನ್ನು ತಲುಪ್ತೀವಿ, ತೊಂದರೆ ಇಲ್ಲ. ನಿಮ್ಮ ಗೌರವ ಪ್ರತಿಷ್ಠೆಯನ್ನು ಉಳಿಸ್ಕೊಂಬೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತೀರಿ. ಅದರಲ್ಲಿ ಸಫಲತೆಯನ್ನು ಸಹ ಕಾಣ್ತೀರಿ. ಅಂದ ಮಾತ್ರಕ್ಕೆ ನಿಮ್ಮೆಲ್ಲ ಕೆಲಸವನ್ನು ಬೇರೆ ಒಪ್ಕೋತಾರೆ ಅಂತ ಅಲ್ಲ. ನೀವು ಒಳ್ಳೆಯ ಕೆಲಸ ಮಾಡಿದರೂ ಕೂಡ ನಿಮ್ಮನ್ನು ನಿಂದಿಸುವಂತಹ ಜನ ನಿಮ್ಮ ಸುತ್ತಮುತ್ತ, ನಿಮ್ಮ ಬಂಧು ಬಳಗದಲ್ಲೇ ಇರ್ತಾರೆ. ಸ್ವಂತ ವ್ಯಾಪಾರ ವ್ಯವಹಾರಗಳಿದ್ದಲ್ಲಿ ಮಧ್ಯಮಗತಿಯ ವರಮಾನ ಇರುತ್ತೆ. ಅದೇ ಉದ್ಯೋಗ ಇದ್ದಲ್ಲಿ ಯಾವುದೇ ತೊಂದರೆ ಇಲ್ಲ. ನಿರೀಕ್ಷೆಗೂ ಮೀರಿದಂತಹ ಹಣದ ಸಹಾಯ ದೊರೆಯುತ್ತೆ. ಸಿಂಹರಾಶಿಯಲ್ಲಿ ಜನಿಸಿರೋರು ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ತಪ್ಪು ನಿರ್ಧಾರಗಳನ್ನು ತಗೋತೀರಿ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ನಿಮ್ಮಲ್ಲಿರುವಂತಹ ಅತಿಯಾದ ಆತ್ಮವಿಶ್ವಾಸ ಮತ್ತು ಬೇರೆಯವರ ಮಾತನ್ನು ಕೇಳಲೇಬಾರದು ಅಂತ ಒಂದು ಮನಸ್ಸು. ಆದರೆ ಇಲ್ಲೇ ಏನಪ್ಪ ಆಗುತ್ತೆ, ನೀವು ಯಾವಾಗ ತಪ್ಪು ನಿರ್ಧಾರದಿಂದ ತೊಂದರೆಗೆ ಸಿಲುಕುವ ಸಾಧ್ಯತೆಗಳು ಕಂಡು ಬರುತ್ತೋ ಆಗ ನಿಮ್ಮ ತಾಯಿಯವರಿಂದ ನಿಮಗೆ ಉತ್ತಮ ಮಾರ್ಗದರ್ಶನ ಸಿಗುತ್ತೆ. ಈ ಕಾರಣದಿಂದ ಅನಿರೀಕ್ಷಿತವಾಗಿ ಎದುರಾಗುವಂತಹ ಕಷ್ಟ ನಷ್ಟಗಳಿಂದ ಪಾರಾಗ್ತೀರಿ. ಆ ಒಂದು ಪಾರಾಗುವ ವೇಳೆಯಲ್ಲಿ ಮನಸ್ಸಿನಲ್ಲಿ ಒಂದು ರೀತಿಯ ಭಯ ಸಹ ವ್ಯಾಪಿಸಿರುತ್ತೆ. ಅದು ನಿಮ್ಮ ಇಚ್ಛೆಯಂತೆ ವ್ಯಾಪಾರ ವ್ಯವಹಾರಗಳಲ್ಲಿ ನಿರೀಕ್ಷಿಸಿದ ವರಮಾನ ಇರುತ್ತೆ. ಆದರೆ ನಿಮ್ಮ ಮನಸ್ಸು ಇನ್ನೂ ಹೆಚ್ಚಿನ ಒಂದು ಈ ಲಾಭವನ್ನು ನಿರೀಕ್ಷೆ ಮಾಡುತ್ತೆ. ನೀವು ಸ್ವಾರ್ಥಿಗಳಲ್ಲ, ಆದರೆ ಪ್ರಥಮ ಆದ್ಯತೆಯನ್ನು ನಿಮ್ಮ ಸ್ವಂತ ಕೆಲಸ ಕಾರ್ಯಗಳಿಗೆ ಕೊಡ್ತೀರಿ. ಕಷ್ಟದ ಸನ್ನಿವೇಶದಲ್ಲಿ ಸಹ ಬುದ್ಧಿವಂತಿಕೆಯಿಂದ ಹಣವನ್ನು ಗಳಿಸ್ತೀರಿ. ಹಾಗೆಯೇ ಆ ಕಷ್ಟಕ್ಕೆ ಸೂಕ್ತ ಪರಿಹಾರವನ್ನು ಸಹ ನೀವು ಸೂಚಿಸ್ತೀರಿ. ಈ ಕಾರಣದಿಂದ ಕುಟುಂಬದ ಸದಸ್ಯರು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನಿಮ್ಮ ಮೇಲೆ ಅವಲಂಬಿತರಾಗಿರ್ತಾರೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಆರಂಭದಲ್ಲಿ ಯಾವುದೇ ರೀತಿಯ ಒಂದು ಪ್ರಗತಿ ಕಂಡು ಬರಲ್ಲ. ನೀವನ್ಕೋತೀರಿ, ಆಯಿತು ಬಿಡು, ಇವತ್ತೇನಿಷ್ಟೇ, ಏನು ಪ್ರಯೋಜನ ಇಲ್ಲ ಅಂತ. ಆದರೆ ನಿಮ್ಮ ಒಂದು ಮನಸ್ಸಿನ ಚಿಂತೆ ಸುಳ್ಳಾಗತ್ತೆ. ಅನಿರೀಕ್ಷಿತವಾದಂತಹ ಯಶಸ್ಸು ನಿಮ್ಮದಾಗುತ್ತೆ. ಕನ್ಯಾ ರಾಶಿಯಲ್ಲಿ ಜನಿಸಿರೋರು ನಿಮಗೆ ಹಣಕಾಸಿನ ಕೊರತೆ ಇರಲ್ಲ. ಉತ್ತಮ ಆದಾಯ ಇರುತ್ತೆ, ಉತ್ತಮ ವರಮಾನ ಇರುತ್ತೆ. ಆದರೆ ಆ ಹಣವನ್ನು ಹೇಗೆ ಒಂದು ಸದ್ವಿನಿಯೋಗ ಮಾಡಬೇಕು ಅಂತ ಗೊತ್ತಿರಲ್ಲ ನಿಮಗೆ. ಅನಾವಶ್ಯಕವಾದಂತಹ ವಿಚಾರಗಳಿಗೆ ಅಧಿಕ ಪ್ರಮಾಣದಲ್ಲಿ ಹಣವನ್ನು ಖರ್ಚು ಮಾಡ್ತೀವಿ. ಈ ಕಾರಣದಿಂದ ನಿಮ್ಮದೇ ಆದ ತಪ್ಪಿನಿಂದ ಹಣದ ಕೊರತೆಯನ್ನು ಎದುರಿಸುವಂತಹ ಸಾಧ್ಯತೆ ಕಂಡುಬರುತ್ತೆ. ಇಲ್ಲಿ ಈ ಖರ್ಚು ವೆಚ್ಚದ ವಿಚಾರಕ್ಕೆ ಬಂದಾಗ ವೈಭವದ ಜೀವನವನ್ನು ಇಷ್ಟಪಡ್ತೀವಿ. ಅಲಂಕಾರಯುತ ವಸ್ತುಗಳನ್ನು ಕೊಳ್ಳೋದಕ್ಕೆ ಇಷ್ಟಪಡ್ತೀವಿ. 100 ರೂಪಾಯಿಗೆ ಸಿಗೋ ವಸ್ತುನೂ ಇರುತ್ತೆ, 1000 ರೂಪಾಯಿಗೆ ಸಿಗೋದು ಇರುತ್ತೆ. ಎಲ್ಲವೂ ಒಂದೇ ಕ್ವಾಲಿಟಿ ಇರುತ್ತೆ. ಆದರೆ ನೀವು 1000 ರೂಪಾಯಿದು ಐಟಮ್ನ ಇಷ್ಟಪಡ್ತೀರಿ. ಕಾರಣ ಅದರಲ್ಲಿರೋ ಒಂದು ಅಲಂಕಾರ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂತ. ಆದರೆ ಕೊನೆಯಲ್ಲಿ ಏನಾಗುತ್ತೆ, ನಿಮ್ಮ ಮನಸ್ಸಿಗೆ ನಿಮ್ಮ ತಪ್ಪಿನ ಅರಿವಾಗುತ್ತೆ. ಅದು ಮಿತಿ ಮೀರೋಗಿರುತ್ತೆ ಕಾಲ.
ನಿಮ್ಮ ಖರ್ಚು ವೆಚ್ಚಗಳನ್ನು ಇವತ್ತು ನೀವು ಎಷ್ಟೇ ಕಷ್ಟಪಟ್ಟರೂ ಕೂಡ ಕಡಿಮೆ ಮಾಡೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಇನ್ನು ಬೇರೆಯವರಿಂದ ನಿಮಗೆ ಒಂದು ಅಧಿಕಾರದ ಹಸ್ತಾಂತರ ಇರುತ್ತೆ. ರಾಜಕೀಯ ಕ್ಷೇತ್ರ ಆಗ್ಬೋದು, ಕುಟುಂಬದ ವಿಚಾರ ಆಗ್ಬೋದು, ಅಥವಾ ಉದ್ಯೋಗದಲ್ಲಿ ಸಹ ಆಗ್ಬೋದು. ನಿಮ್ಮ ತಾಯಿಯವರು ಕೆಲವರ ಮಾತನ್ನು ಕೇಳಿ ಅವರ ಬಳಿ ಇದ್ದ ಹಣವನ್ನು ಕಳ್ಕೋತಾರೆ. ಸ್ವಲ್ಪ ಲಾಸ್ ಆಗುವಂತಹ ಸಾಧ್ಯತೆ ಇದೆ. ಅವರ ಜೊತೆ ಇರೋದು ನೀವು ತುಂಬ ಒಳ್ಳೆಯದು. ಇನ್ನು ನಿಮ್ಮ ಚಿಕ್ಕಮ್ಮ ಅಥವಾ ದೊಡ್ಡಮ್ಮ ಅವರಿಂದ ನಿಮಗೆ ಹಣದ ಸಹಾಯ ದೊರೆಯುವ ಸಾಧ್ಯತೆ ಇದೆ. ಒಟ್ಟಾರೆ ನಿಮ್ಮ ಕಷ್ಟ ನಷ್ಟಗಳು ಸತತ ಪ್ರಯತ್ನದಿಂದ, ಒಳ್ಳೆಯ ಜನರ ಸಹವಾಸದಿಂದ ಇವತ್ತು ದೂರವಾಗುತ್ತೆ. ತುಲಾ ರಾಶಿಯಲ್ಲಿ ಜನಿಸಿರೋರು ನೀವು ದೈಹಿಕವಾಗಿ ದುರ್ಬಲರಾಗಿರ್ತೀರಿ. ಈ ದಿನದ ಮಟ್ಟಿಗೆ ಹೇಳ್ತಿರೋದು ದೈಹಿಕ ದೌರ್ಬಲ್ಯತೆ ಕಾಡುತ್ತೆ. ಆದರೆ ನಿಮ್ಮ ಬುದ್ಧಿಶಕ್ತಿ ವಿಶೇಷವಾಗಿರುತ್ತೆ. ಅತಿಯಾದ ಚತುರತೆಯಿಂದ, ಚಾತುರ್ಯದಿಂದ ಎದುರಾಗುವ ಯಾವುದೇ ರೀತಿಯ ಅಡ್ಡಿ ಆತಂಕಗಳನ್ನು ಎದುರಿಸಿ ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ಮುಂದುವರಿತೀರಿ. ಕೇವಲ ಮುಂದುವರಿಯುವರಲ್ಲ, ನಿಮ್ಮ ನಿರೀಕ್ಷೆಯಂತೆ ನಿಮಗೆ ಯಶಸ್ಸು ಸಿಗುತ್ತೆ. ಅದರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ. ನಿಮ್ಮ ಬುದ್ಧಿವಂತಿಕೆಯಿಂದಾನೇ ನೀವು ಕುಟುಂಬದಲ್ಲಿ ಉನ್ನತ ಸ್ಥಾನಮಾನವನ್ನು ಗಳಿಸ್ತೀರಿ. ಅಷ್ಟು ಮಾತ್ರ ಅಲ್ಲ, ಸಮಾಜದ ಆಗುಹೋಗುಗಳಲ್ಲಿ, ಸಮಾಜದ ಒಂದು ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ನಿಮ್ಮ ಬುದ್ಧಿವಂತಿಕೆ ಅತಿ ಮುಖ್ಯವಾಗುತ್ತೆ. ಆದರೆ ಉದ್ಯೋಗ ಕ್ಷೇತ್ರದಲ್ಲಿ ಏನಪ್ಪ ಆಗುತ್ತೆ ಅಂದರೆ, ನಿಮ್ಮ ಬುದ್ಧಿವಂತಿಕೆಯ ಪ್ರಯೋಜನವೇ ಆಗಲ್ಲ. ಬೇರೆಯವರು ನಿಮ್ಮ ಜೊತೆ ಕೆಲಸ ಮಾಡೋರು ನೀವು ಯಾವುದೇ ತೀರ್ಮಾನವನ್ನು ತೆಗೆದುಕೊಂಡರೂ ಕೂಡ ಅದನ್ನು ಸಾರಾಸಗಟಾಗಿ ವಿರೋಧ ಮಾಡ್ತಾರೆ. ಕಾರಣ ಏನಪ್ಪ ಅಂದರೆ, ಅವ್ರಿಗೆ ಗೊತ್ತಿರುತ್ತೆ ನೀವು ಸರಿಯಾದ ಹಾದಿಯಲ್ಲಿರ್ತೀರಿ ಅಂತ. ಇದು ಒಂದು ರೀತಿ ಈ ಹೊಟ್ಟೆ ಕಿಚ್ಚಿನ ಒಂದು ಭಾವನೆ ಕೆಲವರಲ್ಲಿ ಇರುತ್ತೆ. ಹಾಗನ್ನ ಮಾತ್ರಕ್ಕೆ ಎಲ್ಲರೂ ಒಂದು ವೈರತ್ವದ ಭಾವನೆಯಿಂದ ನೋಡಬೇಡಿ. ಇದು ಕೇವಲ ಟೆಂಪರರಿ ಇಂದಿನ ವಿಚಾರ. ಆನಂತರ ಇಲ್ಲಿ ದಾಂಪತ್ಯದ ವಿಚಾರಕ್ಕೆ ಬಂದಾಗ ದಂಪತಿಗಳ ನಡುವೆ ಉತ್ತಮ ಬಾಂಧವ್ಯ ಇರಲ್ಲ. ಇಬ್ಬರು ಒಳ್ಳೆಯರೆ, ಒಬ್ಬರನ್ನೊಬ್ಬರನ್ನ ಗೌರವಿಸ್ತಾರೆ. ಅಂದರೆ ಬಾಂಧವ್ಯದ ವಿಚಾರಕ್ಕೆ ಬಂದಾಗ ಅನಾವಶ್ಯಕ ವಿಚಾರಗಳಿಗೆ ಭಿನ್ನಾಭಿಪ್ರಾಯ ಎದುರಾಗುತ್ತೆ. ಆದ್ದರಿಂದ ಎಲ್ಲರೊಂದಿಗೆ ಸಹನೆಯಿಂದ ಇದ್ದಷ್ಟು ಒಳ್ಳೆಯದು. ಆತುರ ಪಡಬೇಡಿ, ಕಾದು ನೋಡುವ ತಂತ್ರವನ್ನು ಉಪಯೋಗಿಸಿ, ಒಳ್ಳೆಯದಾಗ್ತಾ ಹೋಗುತ್ತೆ. ವೃಶ್ಚಿಕ ರಾಶಿಯಲ್ಲಿ ಜನಿಸಿರೋರು ಕಷ್ಟಪಟ್ಟು ಹಣವನ್ನು ಕೂಡಿಟ್ಟಿರ್ತೀರಿ. ನಿಮಗೇ ಗೊತ್ತಿರಲ್ಲ, ಈಗ ಕೂಡಿಟ್ಟ ಹಣವನ್ನು ಖರ್ಚು ಮಾಡಲೇಬೇಕು ಅಂತಹ ಸಂದರ್ಭ ಎದುರಾಗುತ್ತೆ. ಇಲ್ಲಿ ನಿಮ್ಮ ಕುಟುಂಬದ ಹಿರಿಯ ಮಹಿಳಾ ಸದಸ್ಯರ ಆರೋಗ್ಯದಲ್ಲಿ ತೊಂದರೆ ಉಂಟಾಗುತ್ತೆ. ಅವರಿಂದ ನಿಮಗೆ ಹಣದ ಸಹಾಯ ಸಹ ಸಿಗುತ್ತೆ. ಒಟ್ಟಾರೆ ನಿಮ್ಮ ಸ್ವಂತ ಖರ್ಚು ವೆಚ್ಚಗಳನ್ನು ನೀವು ನೋಡ್ಕೋಬೇಕೇ ಹೊರತು ಇನ್ಯಾವುದೇ ಒಂದು ಈ ಕಷ್ಟ ನಷ್ಟಗಳು, ಹೆಚ್ಚಿನ ಜವಾಬ್ದಾರಿಗಳು ನಿಮಗೆ ಸಿಗಲ್ಲ. ಮನೆಯಲ್ಲಿನ ಕೆಲವೊಂದು ಕೆಲಸ ಕಾರ್ಯಗಳನ್ನು ನೀವೊಬ್ಬರೇ ಏಕಾಂಗಿಯಾಗಿ ಪೂರ್ಣಗೊಳಿಸಬೇಕಾಗತ್ತೆ. ನಿಮ್ಮ ಸಹಾಯಕ್ಕೆ ಬೇರೆಯವರು ಬಂದರೂ ಕೂಡ ಅವರ ಮೇಲೆ ನೀವು ಸಂಪೂರ್ಣ ನಂಬಿಕೆಯನ್ನು ಇಟ್ಟಿರಲ್ಲ. ಈ ಕಾರಣದಿಂದ ನಿಮ್ಮ ಆತ್ಮೀಯರು ಸಹ ನಿಮ್ಮಿಂದ ದೂರವಾಗುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಸರಿಯಾದ ತೀರ್ಮಾನಗಳನ್ನು ತಗೊಮಲ್ಲ ಹಣಕಾಸಿನ ವಿಚಾರದಲ್ಲಿ. ಈ ಕಾರಣದಿಂದ ಹಣಕಾಸಿನ ನಷ್ಟ ಕಂಡುಬರುತ್ತೆ. ಅಂದರೆ ನಷ್ಟ ಅಂದರೆ ಖರ್ಚು ವೆಚ್ಚ ಅಲ್ಲ, ಒಂದು ರೀತಿ ನೀರಲ್ಲಿ ಹೋಮ ಮಾಡೋದು ಅಂತೀವಲ್ಲ, ಆ ಥರ ಬೇಡದ ವಿಚಾರಗಳಿಗೆ ಹೆಚ್ಚಿನ ಹಣವನ್ನು ಕೊಡೋದು, ಆ ರೀತಿ ಆಗುತ್ತೆ. ಕುಟುಂಬದಲ್ಲಿ ಒಮ್ಮತದ ಕೊರತೆ ಕಂಡುಬರುತ್ತೆ. ಎಲ್ಲರೂ ಒಳ್ಳೆಯದೇ ಇರ್ತಾರೆ, ಆದರೆ ಒಬ್ಬರ ಮನಸ್ಸನ್ನು ಒಬ್ಬರು ಅರ್ಥ ಮಾಡ್ಕೊಂಬಲ್ಲ, ಒಬ್ಬರ ಸಲಹೆಯನ್ನು ಇನ್ನೊಬ್ಬರು ಒಪ್ಕೊಂಬಲ್ಲ. ಇದರಿಂದ ಕುಟುಂಬದಲ್ಲಿ ಒಂದು ರೀತಿಯ ಬೇಸರದ ವಾತಾವರಣ ಕಂಡುಬರುತ್ತೆ. ಸ್ವಂತ ವಾಹನ ಇದ್ದಲ್ಲಿ ವಾಹನ ಚಾಲನೆ ಮಾಡುವ ವೇಳೆ ಸ್ವಲ್ಪ ಎಚ್ಚರಿಕೆ ಇರಲಿ. ಅಪಘಾತವಾಗುವಂತಹ ಸಾಧ್ಯತೆಗಳಲ್ಲಿ ಕಂಡುಬರ್ತಾ ಇದೆ. ನಿರಾಸೆಗಳ ಮಧ್ಯೆ ನೀವು
ಸಫಲತೆಯನ್ನು ಕಂಡುಹಿಡಿಯೋದಕ್ಕೆ ಪ್ರಯತ್ನ ಪಡ್ತೀರಿ, ಅದರಲ್ಲಿ ಯಶಸ್ಸನ್ನು ಸಹ ಕಾಣ್ತೀರಿ, ಸಂದೇಹ ಬೇಡ. ಧನುರಾಶಿಯಲ್ಲಿ ಜನಿಸಿರೋರು ನಿಮ್ಮ ಕೆಲಸ ಕಾರ್ಯಗಳನ್ನು, ಅಂದರೆ ಸ್ವಂತ ಕೆಲಸ ಕಾರ್ಯಗಳನ್ನು ಹೆಚ್ಚಿನ ಆಸಕ್ತಿಯಿಂದ ಆರಂಭ ಮಾಡೋದೇ ಇಲ್ಲ. ಯಾವಾಗ ಆರಂಭದಲ್ಲೇ ಒಂದು ತಪ್ಪು ನಿರ್ಧಾರಗಳನ್ನು ತಗೋತೀರಿ, ಅದು ಅತಿ ನಿಧಾನಗತಿಯಲ್ಲಿ ಸಾಗುತ್ತೆ. ಈ ಕಾರಣದಿಂದ ಅದರಲ್ಲಿ ಸಾಧಾರಣ ಮಟ್ಟದ ಯಶಸ್ಸು ನಿಮ್ಮದಾಗುತ್ತೆ. ಆದ್ದರಿಂದ ಸಾಧ್ಯವಾದಷ್ಟು ದೃಢವಾದ ನಿಶ್ಚಯ ಬೇಕು, ಆತ್ಮವಿಶ್ವಾಸ ಬೇಕು. ಇನ್ನು ಸೋದರರ ಜೊತೆಯಲ್ಲಿ ಉತ್ತಮ ಬಾಂಧವ್ಯ ಇರಲ್ಲ. ಅದರಲ್ಲೂ ಮುಖ್ಯವಾಗಿ ಹಣಕಾಸಿನ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಮೂಡುತ್ತೆ. ಅದನ್ನು ಸರಿಪಡಿಸ್ಕೊಂಬೋಕ್ಕೆ ನೀವು ಹೋಗಲ್ಲ, ನಿಮ್ಮ ಸೋದರರು ಸಹ ಮುಂದೆ ಬರಲ್ಲ. ನಿಮ್ಮ ಸೋದರ ಮಾವನಿಗೆ ಅವರ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಕಂಡುಬರುವಂತಹ ಸಾಧ್ಯತೆ ಕಂಡುಬರ್ತಿದೆ. ಇನ್ನು ಉದ್ಯೋಗ ಕ್ಷೇತ್ರದ ವಿಚಾರಕ್ಕೆ ಬಂದಾಗ ನಿಮ್ಮ ಮನಸ್ಸಿನ ಆಂತರ್ಯವನ್ನು ಬೇರೆ ಯಾರಿಗೂ ಹೇಳಲ್ಲ. ನೀವೇ ನಿಮ್ಮ ಹಿರಿಯ ಅಧಿಕಾರಿಗಳು ನಿಮಗೆ ಸಹಾಯ ಮಾಡೋದಕ್ಕೆ ಬಂದರೂ ಕೂಡ ಅದನ್ನು ನೀವು ಒಪ್ಕೊಂಬಲ್ಲ. ಈ ಕಾರಣದಿಂದ ನಿಮ್ಮ ಉದ್ಯೋಗದಲ್ಲಿ ನಿಮಗೆ ದೊರೆಯಬೇಕಾಗಿದ್ದಂತಹ ವಿಶೇಷವಾದಂತಹ ಸ್ಥಾನಮಾನ ಕೈ ತಪ್ಪುವಂತಹ ಸಾಧ್ಯತೆಗಳು ಕಂಡುಬರ್ತಿವೆ. ಆದ್ದರಿಂದ ಪ್ರತಿಯೊಬ್ಬರ ಜೊತೆ ಪ್ರೀತಿ ವಿಶ್ವಾಸದಿಂದ ನಡ್ಕೊಂಬೋದು ತುಂಬ ಒಳ್ಳೆಯದು. ಇನ್ನು ನೀವೊಬ್ಬರೇ ಶ್ರೇಷ್ಠ, ನೀವು ಮಾಡೋ ಕೆಲಸನೇ ಕರೆಕ್ಟಾಗಿರುತ್ತೆ ಅನ್ನುವ ಭಾವನೆ ಇದ್ದರೆ ಅದರಿಂದ ದೂರವಾಗಿರಿ. ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದಿರಿ. ಇನ್ನು ನಿಮ್ಮ ಮನಸ್ಸಿನ ಬೇಸರವನ್ನು ದೂರ ಮಾಡ್ಕೊಂಬಕ್ಕೋಸ್ಕರ ಈ ಬಿಡುವಿನ ವೇಳೆ ಬೇರೆ ಕೆಲಸ ಕಾರ್ಯಗಳಲ್ಲಿ ಅಥವಾ ವಿಶೇಷವಾದಂತಹ ಮನರಂಜನಾ ಕಾರ್ಯಕ್ರಮಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊತೀರಿ. ಒಳ್ಳೆಯ ಕಲಾವಿದರಾಗಿದ್ದಲ್ಲಿ ಉತ್ತಮ ಅವಕಾಶ ಸಹ ಸಿಗುತ್ತೆ. ಮಕರ ರಾಶಿಯಲ್ಲಿ ಜನಿಸಿರೋರು ಇಲ್ಲಿ ನಿಮ್ಮದೇ ಆದ ತಪ್ಪಿನಿಂದ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಲ್ಲಿ ತೊಂದರೆ ಉಂಟಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ನಿಮ್ಮ ತಾಯಿಯವರಿಗೆ ಸಂಬಂಧಪಟ್ಟಂತಹ ಅತಿ ಮುಖ್ಯವಾದ ಕೆಲಸದಲ್ಲಿ ತಪ್ಪು ನಿರ್ಧಾರವನ್ನು ತಗೋತೀರಿ. ಈ ಕಾರಣದಿಂದ ನಿಮಗೂ ನಿಮ್ಮ ತಂದೆ ತಾಯಿಯ ನಡುವೆ ಸ್ವಲ್ಪ ಬೇಸರ ಅಥವಾ ಅನಾವಶ್ಯಕವಾದ ವಿವಾದಗಳು ಉಂಟಾಗುವಂತಹ ಸಾಧ್ಯತೆಗಳಿವೆ. ಆದರೆ ಕ್ರಮೇಣವಾಗಿ ಏನಾಗುತ್ತೆ, ಕುಟುಂಬದ ಹಿರಿಯರು ನಿಮ್ಮ ತಪ್ಪನ್ನು ಮನ್ನಿಸ್ತಾರೆ. ಅವರೇ ತಪ್ಪನ್ನು ಸರಿಪಡಿಸಿ ನಿಮಗೂ ಸಹ ಅನುಕೂಲತೆಯನ್ನು ಕಲ್ಪಿಸಿಕೊಡ್ತಾರೆ. ಸುಖ ಶಾಂತಿಯ ನೆಮ್ಮದಿಯ ಜೀವನ ಇವತ್ತಿರಲ್ಲ. ಯಾವುದೋ ಒಂದು ವಿಚಾರಕ್ಕೆ ಮನಸ್ಸಿನಲ್ಲಿ ಬೇಸರ ಇರುತ್ತೆ, ಹಾಗೆ ಯೋಚನೆ ಸಹ ಇರುತ್ತೆ. ಇದು ಕೇವಲ ಕುಟುಂಬದ ವಿಚಾರವಲ್ಲ, ನೀವು ಉದ್ಯೋಗ ಮಾಡುವ ಸ್ಥಳದಲ್ಲಿ ಸಹ ಇಂತಹ ಪ್ರಸಂಗಗಳೇ ಎದುರಾಗುತ್ತೆ. ಇಲ್ಲಿ ಉದ್ಯೋಗದಲ್ಲಿ ನಿಮ್ಮ ತೀರ್ಮಾನಗಳು ಸರಿಯಾದ ಹಾದಿಯಲ್ಲಿದ್ದರೂ ಕೂಡ ನಿಮ್ಮ ಸಹೋದ್ಯೋಗಿಗಳು ಅಥವಾ ಸಹವರ್ತಿಗಳು ಮಾಡುವ ತಪ್ಪು ನಿಮಗೆ ದೊಡ್ಡ ಆಪತ್ತನ್ನೇ ಸೃಷ್ಟಿಸುತ್ತೆ. ಇದರಿಂದ ಕೆಲವೊಮ್ಮೆ ನೀವು ನಿಮ್ಮ ಉದ್ಯೋಗವನ್ನು ಬದಲಾಯಿಸುವ ಒಂದು ನಿರ್ಧಾರಕ್ಕೆ ಸಹ ಬರ್ತೀರಿ. ಆದರೆ ನಿಮ್ಮನ್ನು ಅರಿತುಕೊಂಡ ಹಿರಿಯ ಅಧಿಕಾರಿಗಳು ಏನು ಮಾಡ್ತಾರೆ, ನಿಮಗೆ ಮತ್ತೊಂದು ಅವಕಾಶವನ್ನು ಕೊಡ್ತಾರೆ. ಆಗ ನೀವು ಸಾಧ್ಯವಾದಷ್ಟು ಹೆಚ್ಚಿನ ಪ್ರಯತ್ನದಿಂದ ಸ್ವಂತ ಬುದ್ಧಿಬಲದಿಂದ ನಿಮ್ಮ ತಪ್ಪನ್ನು ಸರಿಪಡಿಸಿಕೊಂಡ್ರೆ ಯಾವುದೇ ರೀತಿಯ ತೊಂದರೆ ಉಂಟಾಗಲ್ಲ. ಇನ್ನು ಹೊಸ ಮನೆ ಅಥವಾ ಜಮೀನನ್ನು ಕೊಳ್ಳುವ ಆಸೆಗೆ ಒಳ್ಳೆಯ ಪುಷ್ಟಿ ಸಿಗುತ್ತೆ, ಕೊಳ್ಳುವ ಸಾಧ್ಯತೆ ಸಹ ಹೆಚ್ಚಾಗಿದೆ. ಕುಂಭರಾಶಿಯಲ್ಲಿ ಜನಿಸಿರೋರು ಮುಖ್ಯವಾಗಿ ವಿದ್ಯಾರ್ಥಿಗಳ ವಿಚಾರದಲ್ಲಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ವಿದ್ಯೆಯನ್ನು ಗಳಿಸಬೇಕು, ಒಳ್ಳೆಯ ಬುದ್ಧಿ ಪರೀಕ್ಷೆ ಆಗಬೇಕು, ತಮ್ಮಲ್ಲಿರುವ ಪಾಂಡಿತ್ಯ ಪ್ರತಿಯೊಬ್ಬರಿಗೂ ತಿಳಿಬೇಕು ಅಂತ ಇರ್ತದೆ. ಒಂದು ರೀತಿ ಶೋಮನ್ಶಿಪ್ ಅಂದರೂ ಸರಿನೇ, ನಾನೇನು ಅಂತ ತೋರಿಸ್ಕೋತೀನಿ ಅಂತ ಹೇಳ್ತಾರಲ್ಲ ಕೆಲವರು, ಆ ರೀತಿ. ಆದರೆ ಇವರಿಗೆ ಈ ಆರೋಗ್ಯದ ಸಮಸ್ಯೆ ಎದುರಾಗುತ್ತೆ. ಯಾವಾಗ ಆರೋಗ್ಯ ಕೈ ಕೊಡುತ್ತೆ ಆಗ ವಿದ್ಯಾರ್ಜನೆಯಲ್ಲಿ ಒಂದು ರೀತಿಯ
ಕಠಿಣ ತಾಲೀಮು ಬೇಕಾಗುತ್ತೆ. ಸುಲಭವಾಗಿ ಇವರು ವಿದ್ಯಾಭ್ಯಾಸವನ್ನು ಮುಂದುವರಿಸಲು ಸಾಧ್ಯ ಆಗಲ್ಲ. ಆದ್ದರಿಂದ ಕುಟುಂಬದ ಹಿರಿಯರು ಇವರ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡೋದು ತುಂಬ ಒಳ್ಳೆಯದು. ಇನ್ನು ನೇರ ನಡೆನುಡಿ ಇರಲ್ಲ. ಬುದ್ಧಿವಂತಿಕೆ ಹೆಚ್ಚು ಇವರಲ್ಲಿ. ಯಾವ ವಿಚಾರದಲ್ಲಿ ಅಂದರೆ ಬೇರೆಯವರನ್ನು ನೇರವಾಗಿ ಅವರು ಮಾಡಿದ ತಪ್ಪನ್ನು ಎತ್ತಿ ಆಡಲ್ಲ. ಅವರೆದುರಿಗೆ ಆ ತಪ್ಪನ್ನು ಸರಿ ಮಾಡೋದಕ್ಕೆ ಹೋಗ್ತಾರೆ. ಆಗ ಅವರ ಅರ್ಥಕೊಂಡು ತಾವೇ ಸರಿ ಹೋಗ್ತಾರೆ. ಇಲ್ಲಿ ಒಂದು ರೀತಿ ಎಲ್ಲರಿಗೂ ಒಳ್ಳೆಯರಾಗಿ ಇವರು ಬಾಳ್ತಾರೆ. ಆದ್ದರಿಂದ ಕುಟುಂಬದಲ್ಲಿ ಮುಖ್ಯವಾಗಿ ಇವರಿಗೆ ವಿಶೇಷವಾದಂತಹ ಗೌರವವಿರುತ್ತೆ. ಅದರಲ್ಲೂ ನಿವೃತ್ತಿಯಾಗಿರೋರು ವಯೋವೃದ್ಧರಿಗೆ ಹೆಚ್ಚಿನ ಪ್ರಾಬಲ್ಯತೆ ಮತ್ತು ಪ್ರತಿಷ್ಠೆ ಕುಟುಂಬದಲ್ಲಿ ಲಭ್ಯವಾಗುತ್ತೆ. ಕೇವಲ ಕುಟುಂಬ ಅಲ್ಲ, ಮನೆತನದಲ್ಲಿ ಇವರಿಗೆ ಹಿರಿತನ ದೊರೆಯುತ್ತೆ. ಅದರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ. ಉದ್ಯೋಗ ಕ್ಷೇತ್ರದ ವಿಚಾರಕ್ಕೆ ಬಂದಾಗಲೂ ಕೂಡ ಮನಸ್ಸಿನಲ್ಲಿ ಎಲ್ಲ ರೀತಿಯ ಕ್ಯಾಲ್ಕುಲೇಷನ್ಸ್, ಲೆಕ್ಕಾಚಾರವನ್ನು ಹಾಕಿ ಆನಂತರ ಅದನ್ನು ಕಾರ್ಯರೂಪಕ್ಕೆ ತರೋದ್ರಿಂದ ಯಾವುದೇ ರೀತಿಯ ಹಿನ್ನಡೆ ಉಂಟಾಗಲ್ಲ. ಹಾಗೆ ಹಣಕಾಸಿನ ವಿಚಾರದಲ್ಲೂ ಯೋಚನೆ ಮಾಡಬೇಡಿ. ನಿರೀಕ್ಷೆಗೂ ಮೀರಿದ ಯಶಸ್ಸಿರುತ್ತೆ. ಸಾಧ್ಯವಾದಷ್ಟು ಮಾನಸಿಕ ಒತ್ತಡದಿಂದ ಹೊರಬರೋದು ತುಂಬ ಒಳ್ಳೆಯದು. ರಾಶಿಚಕ್ರದ ಕೊನೆಯ ರಾಶಿ ಮೀನ. ಈ ಮೀನ ರಾಶಿಯವರು ನೋಡೋದಕ್ಕೆ ಸಾಮಾನ್ಯ ವ್ಯಕ್ತಿ ಅಂತ ಕಾಣಿಸ್ತಾರೆ. ಆದರೆ ಇವರು ಯಾವ ರೀತಿ ತಮ್ಮ ಜೀವನದಲ್ಲಿ ಮುಂದೆ ಬಂದಿರ್ತಾರೆ ಅಂದರೆ, ಇವರ ಪ್ರಭಾವದಿಂದ ಇವರ ಆತ್ಮೀಯರು ಅವರ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಗಳಿಸ್ತಾರೆ. ಅದು ಇಲ್ಲಿ ಇವರು ಸುಮ್ಮನಿರ್ತಾರೆ. ಬೇರೆಯವರ ಯಾವುದೇ ರೀತಿಯ ಒಂದು ಸಹಾಯವನ್ನಾಗಲಿ ಸಹಕಾರವನ್ನಾಗಲಿ ನಿರೀಕ್ಷೆ ಮಾಡಲ್ಲ. ತಾವಾಯಿತು, ತಮ್ಮ ಕೆಲಸ ಆಯಿತು. ತಮ್ಮ ಒಂದು ಪ್ರತಿಭೆಯ ಮೇಲೆ ಇವರಿಗೆ ಹೆಚ್ಚಿನ ನಂಬಿಕೆ ಇರುತ್ತೆ. ಆದರೆ ಇವರ ಆತ್ಮೀಯರು, ಕುಟುಂಬದ ಸದಸ್ಯರಿರ್ಬೋದು ಅಥವಾ ದೂರದ ಬಂಧುವರ್ಗದ ಇರ್ಬೋದು, ಸ್ನೇಹಿತರಾಗಿರ್ಬೋದು, ಇವರ ಹೆಸರನ್ನು ಬಳಸಿಕೊಂಡು ತಮ್ಮ ಕೆಲಸವನ್ನು ಮಾಡಿಸ್ಕೊತಾರೆ. ಇದರಿಂದ ಇವರಿಗೆ ಸಹಜವಾಗಿ ಎಲ್ಲರ ಬಗ್ಗೆ ಬೇಸರ ಉಂಟಾಗುತ್ತೆ. ಆದ್ದರಿಂದ ಸಾಧ್ಯವಾದಷ್ಟು ಇವರೇನು ಮಾಡ್ತಾರೆ, ಈ ದಿನ ಪೂರ್ತಿ ಏಕಾಂಗಿಯಾಗಿ ಕಾಲವನ್ನು ಕಳೆಯೋದಕ್ಕೆ ಪ್ರಯತ್ನಿಸ್ತಾರೆ. ಇವರಿಗೂ ಬೇಸರ ಅನ್ನೋದಿರುತ್ತೆ. ಇವರ ಬೇಸರವನ್ನು ದೂರ ಮಾಡೋದರಲ್ಲಿ ಇವರ ಮಕ್ಕಳು ಯಶಸ್ಸನ್ನು ಕಾಣ್ತಾರೆ. ಇವರ ನಿರೀಕ್ಷೆಯಂತೆ ಮಕ್ಕಳು ತಮ್ಮ ವಿದ್ಯಾಭ್ಯಾಸದಲ್ಲಿ ಉನ್ನತ ಸ್ಥಾನಕ್ಕೆ ಇರ್ತಾರೆ. ಹಾಗೆಯೇ ಇವರ ನಿರೀಕ್ಷೆಯಂತೆ ಇವರ ಮಕ್ಕಳು ಒಳ್ಳೆಯ ಒಂದು ನೌಕರಿಯನ್ನು ಪಡೀತಾರೆ. ಆದ್ದರಿಂದ ಈ ಕಷ್ಟ ನಷ್ಟದ ನಡುವೆ, ಬೇಸರದ ನಡುವೆ ಸುಖ ಸಂತೋಷ ಸಹ ಸಮೃದ್ಧಿಯಾಗಿ ಇವರ ಪಾಲಿಗೆ ಇರುತ್ತೆ. ಧೈರ್ಯನೂ ಇರುತ್ತೆ, ಹಾಗೆ ಸಾಹಸದ ಗುಣವೂ ಇರುತ್ತೆ. ಇದರಿಂದ ಮುಖ್ಯವಾಗಿ ಸಾಹಸ ಕ್ರೀಡೆಗಳಲ್ಲಿ ಭಾಗವಹಿಸುವ ಕ್ರೀಡಾಳುಗಳಿಗೆ ಉತ್ತಮ ಒಂದು ಅವಕಾಶಗಳು ಮತ್ತು ಅತ್ಯುತ್ತಮ ಯಶಸ್ಸು ಸಹ ಸಿಗುತ್ತೆ. ತೊಂದರೆ ಇಲ್ಲ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಮಾತ್ರ ಖರ್ಚು ವೆಚ್ಚದ ಮೇಲೆ ಸಾಧ್ಯವಾದಷ್ಟು ನಿಗಾ ಇಡೋದು ಒಳ್ಳೆಯದು. ಇಲ್ಲದೆ ಹೋದರೆ ಕಷ್ಟಕ್ಕೆ ಸಿಕ್ಕಾಕೋತೀರಿ, ಅದರಲ್ಲಿ ಸಂದೇಹ ಇಲ್ಲ.